ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯುವಲ್ಲಿ ವೃತ್ತಿ ಮೌಲ್ಯಾಧಾರಿತ ಶಿಕ್ಷಣದ ಪಾತ್ರ ಈ ಕುರಿತು ಈಗ ಮಾಹಿತಿಯನ್ನು ನೀಡುತ್ತಾರೆ ಶಿವಮೊಗ್ಗದ ಪ್ಯಾಸಿಟಿಮ್ನ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ಡಾ ಎಲ್.ಎಸ್. ಚೇತನ್ ಅವರು. ಪ್ರಿಯ ಆಕಾಶವಾಣಿ ಕೇಳುಗರೆ, ನನ್ನ ಹೆಸರು ಡಾ ಚೇತನ್ ಎಲ್.ಎಸ್. ನಾನು ಪಿಇಎಸ್ ಸಮೂಹ ಸಂಸ್ಥೆಗಳ ಅಂಗವಾದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕಳೆದ 13 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ಇಂದು ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯುವಲ್ಲಿ ವೃತ್ತಿ ಮೌಲ್ಯಾಧಾರಿತ ತಾಂತ್ರಿಕ ಶಿಕ್ಷಣದ ಪಾತ್ರ ಎಂಬ ಅತ್ಯಂತ ಪ್ರಸ್ತುತ ವಿಷಯದ ಕುರಿತು ಮಾತನಾಡಲು ನಿಮ್ಮೆದುರಿಗೆ ಬಂದಿದ್ದೇನೆ. ಇಂದಿನ ಜಗತ್ತು ಸಂಪೂರ್ಣವಾಗಿ ತಾಂತ್ರಿಕತೆ, ಕೌಶಲ್ಯ ಮತ್ತು ನೈಪುಣ್ಯತೆಗಳ ಮೇಲೆ ನಿಂತಿದೆ. ವಿದ್ಯಾಭ್ಯಾಸ ಕೇವಲ ಪಾಠಪುಸ್ತಕಗಳಿಗಷ್ಟೇ ಸೀಮಿತವಾಗಿಲ್ಲ, ಅದು ಬದುಕನ್ನು ರೂಪಿಸುವ ಶಕ್ತಿಯಾಗಿದೆ. ಇಂದಿನ ಕಾಲದಲ್ಲಿ ಶಿಕ್ಷಣ ಅಂದರೆ ಹೇಗಿತ್ತು? ತುಂಬ ಜನ ಏನನ್ಕೊಂಡಿದ್ರು, ಶಾಲಾ ಕಾಲೇಜಿಗೆ ಹೋಗಿ ಪಾಠ ಕಲಿಯೋದು, ಪರೀಕ್ಷೆ ಬರೆಯೋದು, ಪ್ರಮಾಣ ಪತ್ರ ಪಡೆದು ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗ ಹುಡುಕೋದು, ಇಷ್ಟರಲ್ಲೇ ಸೀಮಿತವಾಗಿತ್ತು. ಆದರೆ ಇವತ್ತು ಜಗತ್ತು ತುಂಬ ಬದಲಾಗಿದೆ. ತಂತ್ರಜ್ಞಾನ ಎಷ್ಟೊಂದು ವೇಗವಾಗಿ ಮುಂದುವರಿತಿದೆ ಅಂದರೆ ನಾವು ಅದನ್ನು ನಮ್ಮ ದಿನನಿತ್ಯದ ಬದುಕಿನಲ್ಲೇ ನೋಡ್ಬೋದಾಗಿದೆ. ಇಂದು ನಾವು ಬದುಕುತ್ತಿರುವ ಜಗತ್ತನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ, ಬೆಳಗ್ಗೆ ಎದ್ದ ಕ್ಷಣದಿಂದಲೇ ಸ್ಮಾರ್ಟ್ಫೋನ್, ಇಂಟರ್ನೆಟ್, ಆ್ಯಪ್ಗಳನ್ನ ಯೂಸ್ ಮಾಡ್ತೀವಿ. ಬ್ಯಾಂಕ್ ವ್ಯವಹಾರಗಳಿಂದ ಹಿಡಿದು ರೈಲ್ವೆ ಟಿಕೆಟ್ಗಳವರೆಗೆ ಎಲ್ಲವೂ ಡಿಜಿಟಲ್ ಆಗಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಆಟೋಮೇಷನ್, AI, ರೋಬೋಟಿಕ್ಸ್ ಮತ್ತು ಡೇಟಾ ಸೈನ್ಸ್ ಬಂದಿದೆ. ಇಷ್ಟು ವೇಗವಾಗಿ ಬದಲಾಗುತ್ತಿರುವ ಜಗತ್ತಿನಲ್ಲಿ ನಮಗೆ ಜ್ಞಾನ ಮಾತ್ರ ಸಾಕಾಗಲ್ಲ. ಜ್ಞಾನವನ್ನು ಬಳಸಿ ಕೆಲಸ ಮಾಡಬಲ್ಲ ಕೌಶಲ್ಯ ಅತ್ಯಂತ ಮುಖ್ಯವಾಗಿದೆ. ನಮಗೆ ಪುಸ್ತಕದಿಂದ ಜ್ಞಾನ ಸಿಗುತ್ತೆ, ಆದರೆ ಕೌಶಲ್ಯ ಅನ್ನೋದು ನಾವು ಆ ಜ್ಞಾನನ ಹೇಗೆ ಬಳಸ್ಕೊಂಡು ಸಮಸ್ಯೆಗೆ ಹೇಗೆ ಪರಿಹಾರ ಹುಡುಕ್ತೀವಿ ಅನ್ನೋದಾಗಿರುತ್ತೆ. ಉದಾಹರಣೆಗೆ, ಒಬ್ಬ ವಿದ್ಯಾರ್ಥಿ 80ರಿಂದ 90 ಅಂಕ ಪಡೆದಿದ್ದಾನೆ ಅಂದರೆ ಅವನನ್ನು ನಾವು ಶಿಕ್ಷಿತ ಅಂತ ಕರಿಬೋದು. ಆದರೆ ಅದೇ ಜ್ಞಾನವನ್ನು ಪ್ರಾಯೋಗಿಕವಾಗಿ ಬಳಸಬಲ್ಲವನಾಗಿದ್ದು ಸಮಾಜದ ಬಗ್ಗೆ ಜವಾಬ್ದಾರಿ ಹೊಂದಿದ್ರೆ ಮಾತ್ರ ಅವನನ್ನು ನಾವು ಶಿಕ್ಷಣದಿಂದ ರೂಪುಗೊಂಡ ವ್ಯಕ್ತಿ ಅಂತ ಹೇಳ್ಬೋದು. ಅದೇ ಸಮಯದಲ್ಲಿ ತಾಂತ್ರಿಕ ವಿದ್ಯಾಭ್ಯಾಸವು ಮೌಲ್ಯಗಳನ್ನು ಸಹ ಒಳಗೊಂಡಿರಬೇಕು. ಅಂದರೆ ಮಾತ್ರ ಅದನ್ನು ನಾವು ವೃತ್ತಿ ಮೌಲ್ಯಾಧಾರಿತ ತಾಂತ್ರಿಕ ಶಿಕ್ಷಣ ಅಂತ ಕರಿತೀವಿ. ವೃತ್ತಿ ಮೌಲ್ಯಾಧಾರಿತ ತಾಂತ್ರಿಕ ಶಿಕ್ಷಣದ ಅರ್ಥ: ವೃತ್ತಿ ಅಂದ್ರೇನು? ಉದ್ಯೋಗ, ಉದ್ಯಮ, ಕೈಗಾರಿಕೆ, ತಾನೇ ಸ್ಥಾಪಿಸಿಕೊಳ್ಳುವ ಉದ್ಯಮಶೀಲ ಜೀವನ ಅಥವಾ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಕಲಿಕೆ. ಮೌಲ್ಯಾಧಾರಿತ ಅಂದರೆ ನೈತಿಕತೆ, ಸತ್ಯನಿಷ್ಠೆ, ಶಿಸ್ತು, ಜವಾಬ್ದಾರಿ, ಸಾಮಾಜಿಕ ಹೊಣೆಗಾರಿಕೆ, ಸೇವಾ ಮನೋಭಾವ ಮತ್ತು ಮಾನವೀಯತೆಗಳನ್ನು ಒಳಗೊಂಡ ಕಲಿಕೆ. ಆದ್ದರಿಂದ ವೃತ್ತಿ ಮೌಲ್ಯಾಧಾರಿತ ತಾಂತ್ರಿಕ ಶಿಕ್ಷಣ ಅಂದರೆ ಏನಂದರೆ, ವಿದ್ಯಾರ್ಥಿಗೆ ತಾಂತ್ರಿಕ ಜ್ಞಾನ, ಪ್ರಾಯೋಗಿಕ ಕೌಶಲ್ಯ ಮತ್ತು ಮಾನವೀಯ ಮೌಲ್ಯಗಳನ್ನು ಒಂದೇ ಸಮಯದಲ್ಲಿ ಬೆಳೆಸಿ ಅವನನ್ನು ಉತ್ತಮ ತಾಂತ್ರಿಕ ತಜ್ಞನಾಗಿಯೂ ಜವಾಬ್ದಾರಿ ಹೊಂದಿದ ಒಳ್ಳೆಯ ನಾಗರಿಕನಾಗಿಯೂ ರೂಪಿಸುವ ಸಮಗ್ರ ಶಿಕ್ಷಣ ಪ್ರಕ್ರಿಯೆಯೇ ವೃತ್ತಿ ಮೌಲ್ಯಾಧಾರಿತ ತಾಂತ್ರಿಕ ಶಿಕ್ಷಣ. ತಾಂತ್ರಿಕ ಶಿಕ್ಷಣದಲ್ಲಿ ಕೌಶಲ್ಯ ಮತ್ತು ನೈಪುಣ್ಯತೆ ಅಗತ್ಯ. ಇಂದಿನ ಯುಗವನ್ನು ನಾವು ಕೌಶಲ್ಯ ಯುಗ ಅಂದರೆ ತಪ್ಪಾಗಲಾರದು. ಯಾಕಂದರೆ ಕೈಗಾರಿಕೆಗಳಾಗಲಿ, IT ಕಂಪನಿಗಳಾಗಲಿ, ಸಂಶೋಧನಾ ಸಂಸ್ಥೆಗಳಾಗಲಿ ಎಲ್ಲ ಕಡೆ ಸ್ಕಿಲ್ ಬೇಸ್ಡ್ ಉದ್ಯೋಗಗಳು ಹೆಚ್ಚಾಗ್ತಿದೆ. ಕಂಪ್ನಿಗಳು ಇವತ್ತಿಗೆ ಏನು ಕೇಳ್ತವೆ ಅಂದರೆ, ನೀನು ಏನು ಓದಿದ್ಯಾ ಅನ್ನೋದಕ್ಕಿಂತ ನೀನು ಏನು ಮಾಡಬಲ್ಲೆ ಅನ್ನೋ ಪ್ರಶ್ನೆ. ಹಾಗಾದರೆ ನೈಪುಣ್ಯತೆ ಅಂದ್ರೇನು? ಕಾನ್ಸೆಪ್ಟ್ ಅರ್ಥವಾಗಿರುವುದು, ಪ್ರಾಯೋಗಿಕ ಜ್ಞಾನ, ನಿಜ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬಲ್ಲ ಸಾಮರ್ಥ್ಯ. ಉದಾಹರಣೆಗೆ, ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಒಬ್ಬ ಕಂಪ್ಯೂಟರ್ ಸೈನ್ಸ್ ಓದಿದ್ದಾನೆ ಅಂದರೆ ಅದು ಜ್ಞಾನ. ಆದರೆ ಅವನು ಒಂದು ನೈಜ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯಬಲ್ಲವನಾದರೆ ಮಾತ್ರ ಅದನ್ನು ನೈಪುಣ್ಯತೆ ಅಂತ ಕರಿತೀವಿ. ಅದೇ ರೀತಿ ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿ ಕಾಂಕ್ರೀಟ್ ಮಿಕ್ಸ್ ವಿಷಯದ ಬಗ್ಗೆ ಉತ್ತರ ಬರೆದಿದ್ದಾನೆ, ಆದರೆ ಅದು ಜ್ಞಾನ. ಆದರೆ ಕಾಮಗಾರಿ ಸ್ಥಳಕ್ಕೆ ಹೋದಾಗ ಯಾವ ಪರಿಸ್ಥಿತಿಯಲ್ಲಿ ಯಾವ ಮಿಶ್ರಣ ಬಳಸಬೇಕು ಎಂಬ ಪ್ರಾಯೋಗಿಕ ಜ್ಞಾನ ಬಂದರೆ ಅದನ್ನು ನಾವು ನೈಪುಣ್ಯತೆ ಅಂತ ಕರಿತೀವಿ. ಅದೇ ಕಾರಣಕ್ಕೆ ತಾಂತ್ರಿಕ ಶಿಕ್ಷಣವು ಕೇವಲ ಸಿದ್ಧಾಂತ ಬೋಧನೆಗಷ್ಟೇ ಸೀಮಿತವಾಗಿಲ್ಲ. ಪ್ರಾಯೋಗಿಕ ತರಬೇತಿಗಳಿರಬೇಕು, ಯೋಜನೆಗಳು, ಇಂಟರ್ನ್ಶಿಪ್ಗಳು ಮತ್ತು ನವೀನತೆಯ ಅವಕಾಶಗಳನ್ನು ಒಳಗೊಂಡಿರಬೇಕು. ಆಗ ಮಾತ್ರ ನಾವು ಅದನ್ನು ತಾಂತ್ರಿಕ ಶಿಕ್ಷಣ ಅಂತ ಕರಿತೀವಿ. ವೃತ್ತಿ ಮೌಲ್ಯಾಧಾರಿತ ತಾಂತ್ರಿಕ ಶಿಕ್ಷಣದ ಪ್ರಮುಖ ಅಂಶಗಳು ಯಾವ್ಯಾವು ಅಂದರೆ, ಪ್ರಾಯೋಗಿಕ ಕಲಿಕೆ. ತಾಂತ್ರಿಕ ವಿದ್ಯಾಭ್ಯಾಸದಲ್ಲಿ ಪ್ರಾಯೋಗಿಕ ತರಗತಿಗಳು ತುಂಬ ಅಗತ್ಯ. ವಿದ್ಯಾರ್ಥಿಯು ಯಂತ್ರೋಪಕರಣಗಳನ್ನು ನೇರವಾಗಿ ಬಳಸಬೇಕು, ವಿನ್ಯಾಸ ಮಾಡಬೇಕು ಅಥವಾ ಸಾಫ್ಟ್ವೇರ್ ಮಾದರಿಗಳನ್ನು ರೂಪಿಸುವ ಅವಕಾಶ ಪಡಿಬೇಕು. ಇಂಡಸ್ಟ್ರಿ ಇಂಟರ್ನ್ಶಿಪ್: ಕೈಗಾರಿಕೆಗಳಲ್ಲಿ ಯಾವ ವಿದ್ಯಾರ್ಥಿಗೆ ಅನುಭವ ಇರುತ್ತದೆಯೋ ಅವನು ಉದ್ಯೋಗಕ್ಕೆ ಸಿದ್ಧನಾಗಿರುತ್ತಾನೆ.
ಮೌಲ್ಯಾಧಾರಿತ ಪಾಠಗಳು ಪ್ರಾಮಾಣಿಕತೆ, ಶ್ರಮ, ಸಹಕಾರ ಮತ್ತು ಸಾಮಾಜಿಕ ಹೊಣೆಗಾರಿಕೆಯ ಪಾಠಗಳು ವಿದ್ಯಾರ್ಥಿಯ ನೈತಿಕ ಬುನಾದಿಯನ್ನು ಬಲಪಡಿಸುತ್ತವೆ. ನವೀನತೆ ಮತ್ತು ಸಂಶೋಧನೆ. ವಿದ್ಯಾರ್ಥಿಗಳು ನೂತನ ತಾಂತ್ರಿಕ ಕಲ್ಪನೆಗಳನ್ನು ಪ್ರಯೋಗಿಸುವ ಸಂಶೋಧನಾ ಮನೋಭಾವ ಬೆಳೆಸ್ಕೋಬೇಕಾಗುತ್ತೆ. ಉದ್ಯಮ ಮತ್ತು ಶಿಕ್ಷಣ ಸಹಭಾಗಿತ್ವ. ಕಾಲೇಜುಗಳು ಮತ್ತು ಕಂಪನಿಗಳು ಜಂಟಿಯಾಗಿ ಕಾರ್ಯಾಗಾರಗಳನ್ನು ನಡೆಸಬೇಕು, ತರಬೇತಿಗಳನ್ನು ನಡೆಸಬೇಕು ಹಾಗೂ ನವೀನ ಪ್ರಾಜೆಕ್ಟ್ಸ್ಗಳನ್ನು ರೂಪಿಸಬೇಕಾಗತ್ತೆ. ವೃತ್ತಿ ಮೌಲ್ಯಾಧಾರಿತ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಿಗೆ ದೊರೆಯುವ ಪ್ರಯೋಜನಗಳು ಯಾವ್ಯಾವೆಂದರೆ, ಮೊದಲನೆಯದಾಗಿ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತೆ. ಪ್ರಾಯೋಗಿಕ ನೈಪುಣ್ಯತೆ ಹೊಂದಿರುವ ವಿದ್ಯಾರ್ಥಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಹೆಚ್ಚು. ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನೆ ಬೆಳೆಯುತ್ತೆ. ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಹೊಸ ಪ್ರಯೋಗಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ. ಆವಿಷ್ಕಾರ ಮನೋಭಾವ ಹೆಚ್ಚಾಗುತ್ತೆ. ಹೊಸ ಕಲ್ಪನೆಗಳಿಂದ ಉದ್ಯಮ ಆರಂಭಿಸುವ ಧೈರ್ಯ ಮೂಡುತ್ತೆ. ಸಮಾಜಮುಖಿ ದೃಷ್ಟಿಕೋನ. ತಾಂತ್ರಿಕ ಜ್ಞಾನವನ್ನು ಸಮಾಜದ ಸೇವೆಗೆ ಬಳಸುವ ಮನೋಭಾವ ಬೆಳೆಯುತ್ತೆ. ತಾಂತ್ರಿಕ ಜ್ಞಾನ ಇದ್ದು ಮೌಲ್ಯಗಳ ಕೊರತೆ ಇದ್ದರೆ ಅದು ಸಮಾಜಕ್ಕೆ ತುಂಬ ಅಪಾಯಕಾರಿಯಾಗುತ್ತೆ. ಉದಾಹರಣೆಗೆ ಡೇಟಾ ಪ್ರೈವಸಿ ಉಲ್ಲಂಘನೆ ಆಗುವ ಸಾಧ್ಯತೆ ಇರುತ್ತೆ, ಆನ್ಲೈನ್ ಫ್ರಾಡ್ ಆಗುವ ಸಾಧ್ಯತೆ ಇರುತ್ತೆ, ಅಥವಾ ಪರಿಸರಕ್ಕೆ ಹಾನಿ ಮಾಡುವ ಯೋಜನೆಗಳನ್ನು ರೂಪಿಸ್ತಾರೆ. ಸೊ ಇದೆಲ್ಲ ಮೌಲ್ಯಗಳ ಕೊರತೆಯಿಂದಾಗುವ ದುಷ್ಪರಿಣಾಮಗಳು. ಹೀಗಾಗಿ ವಿದ್ಯಾರ್ಥಿ ಕೆಲವು ಮೌಲ್ಯಗಳನ್ನು ಕಲಿಯಬೇಕು. ಆ ಮೌಲ್ಯಗಳು ಯಾವ್ಯಾವುದೆಂದರೆ, ಇಂಟಿಗ್ರಿಟಿ, ಸರಿಯಾದದ್ದನ್ನೇ ಮಾಡುವ ಧೈರ್ಯ ಇರಬೇಕು. ರೆಸ್ಪಾನ್ಸಿಬಿಲಿಟಿ, ತನ್ನ ಕೆಲಸದ ಪರಿಣಾಮಗಳನ್ನು ಯೋಚಿಸುವ ಪ್ರವೃತ್ತಿ ಬೆಳೆಸ್ಕೋಬೇಕು. ಟೀಮ್ ಸ್ಪಿರಿಟ್, ನಾನು ಎನ್ನುವುದಕ್ಕಿಂತ ನಾವು ಎನ್ನುವ ಮನೋಭಾವದಲ್ಲಿರಬೇಕು. ಎಂಪತಿ, ತಾಂತ್ರಿಕ ಪರಿಹಾರಗಳು ಮನುಷ್ಯನ ಬದುಕಿಗೆ ಅನುಕೂಲಕರವಾಗಿರಬೇಕೆ ಹೊರತು ಅಪಾಯಕಾರಿಯಾಗಬಾರ್ದು. ಇವೆಲ್ಲ ವಿದ್ಯಾರ್ಥಿ ಕಲಿಯಬೇಕಾದ ಮೌಲ್ಯಗಳು. ವೃತ್ತಿ ಮೌಲ್ಯಾಧಾರಿತ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ. ವಿದ್ಯಾರ್ಥಿಯು ತನ್ನ ಕಲಿಕೆಯನ್ನು ಕೇವಲ ಪರೀಕ್ಷಾ ಗುರಿಯಾಗಿ ನೋಡದೆ ಜೀವನ ಕೌಶಲ್ಯವಾಗಿ ಅಳವಡಿಸ್ಕೋಬೇಕು. ಪರೀಕ್ಷೆಗೆ ಓದ್ತಿದ್ದೀನಿ ಎಂಬ ನ್ಯಾರೋ ಮೈಂಡ್ನಿಂದ ಹೊರಗಡೆ ಬಂದು ಅವನು ನನ್ನ ಜೀವನಕ್ಕೇನು ಪ್ರಯೋಜನ, ಯಾವ ಸ್ಕಿಲ್ಸ್ ನನ್ನಲ್ಲಿ ಡೆವಲಪ್ ಆಗ್ತಿದೆ ಅಂತ ಯೋಚನೆ ಮಾಡೋ ಪ್ರವೃತ್ತಿನ ಬೆಳೆಸ್ಕೋಬೇಕು. ಕ್ಲಾಸ್ ರೂಮ್ ಟೀಚಿಂಗನ್ನು ಅಡಿಪಾಯವಾಗಿ ತೆಗೆದುಕೊಂಡು ಲ್ಯಾಬ್ಗಳಲ್ಲಿ ಕ್ಯೂರಿಯಾಸಿಟಿ ಹೆಚ್ಚಿಸ್ಕೋಬೇಕು. ಆನ್ಲೈನ್ ರಿಸೋರ್ಸಸ್, ಓಪನ್ ಸೋರ್ಸ್ ಪ್ಲ್ಯಾಟ್ಫಾರ್ಮ್ಸ್ಗಳನ್ನ ಬಳಸ್ಕೋಬೇಕು. ಹ್ಯಾಕಥಾನ್, ಕೋಡಿಂಗ್ ಕಾಂಟೆಸ್ಟ್, ಪೇಪರ್ ಪ್ರೆಸೆಂಟೇಷನ್ಗಳಲ್ಲಿ ಭಾಗವಹಿಸಬೇಕು. ಹೊಸ ತಂತ್ರಜ್ಞಾನಗಳ ಬಗ್ಗೆ ಕುತೂಹಲ ಬೆಳೆಸ್ಕೋಬೇಕು. ಪ್ರಯೋಗಗಳಲ್ಲಿ ಭಾಗವಹಿಸಬೇಕು. ನೈತಿಕತೆ ಮತ್ತು ಶ್ರಮದ ಮೌಲ್ಯಗಳನ್ನು ಅಳವಡಿಸ್ಕೋಬೇಕು. ವೃತ್ತಿ ಮೌಲ್ಯಾಧಾರಿತ ತಾಂತ್ರಿಕ ಶಿಕ್ಷಣದಿಂದ ಉಂಟಾಗುವ ಪ್ರಯೋಜನಗಳು ಯಾವ್ಯಾವುದಂದರೆ, ಮೊದಲನೇದಾಗಿ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತೆ. ಪ್ರಾಯೋಗಿಕ ಕೌಶಲ್ಯ ಇರುವ ವಿದ್ಯಾರ್ಥಿಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ನಲ್ಲಿ ಅವನಿಗೆ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ. ಇಂಟರ್ವ್ಯೂನಲ್ಲಿ ನೈಜ ಉದಾಹರಣೆ ಕೊಡುವ ಸಾಮರ್ಥ್ಯ ಹೆಚ್ಚಾಗಿರುತ್ತೆ. ಕಂಪನಿಗಳು ಒಬ್ಬ ಟ್ರೈನಬಲ್, ಅಡ್ಯಾಪ್ಟಬಲ್, ಸ್ಕಿಲ್ಫುಲ್ ಅಭ್ಯರ್ಥಿಗಳನ್ನು ಹುಡುಕ್ತಿವೆ ಈಗಿನ ಕಾಲದಲ್ಲಿ. ಆದ್ದರಿಂದ ವೃತ್ತಿ ಮೌಲ್ಯಾಧಾರಿತ ಶಿಕ್ಷಣ ಹೊಂದಿರುವ ವಿದ್ಯಾರ್ಥಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಗುತ್ತೆ. ಆತ್ಮವಿಶ್ವಾಸ ಮತ್ತು ಸ್ವಾವಲಂಬನೆ. ಆತ್ಮವಿಶ್ವಾಸವಿರುವ ವಿದ್ಯಾರ್ಥಿ ಯಾವುದೇ ಕೆಲಸಕ್ಕೋದ್ರೂ ನಾನು ಮಾಡಬಲ್ಲೆ ಅನ್ನುವ ಧೈರ್ಯದಿಂದ ಮುಂದುವರಿತಾನೆ. ಈ ಥರದ ಆತ್ಮವಿಶ್ವಾಸನ ಯಾವ ಪ್ರಮಾಣ ಪತ್ರ ಕೂಡ ಕೊಡಲ್ಲ. ಇದನ್ನೇ ನಾವು ಓನರ್ಶಿಪ್ ಗುಣ ಅಂತ ಕರಿತೀವಿ. ಸಮಾಜಮುಖಿ ದೃಷ್ಟಿಕೋನ. ಜ್ಞಾನದ ಜೊತೆ ಮೌಲ್ಯ ಇರುವ ವಿದ್ಯಾರ್ಥಿ ಯಾವಾಗಲೂ ಸಮಾಜಕ್ಕೆ ಒಳಿತನ್ನು ಬಯಸ್ತಾನೆ. ಇದರಿಂದ ತಾಂತ್ರಿಕ ಜ್ಞಾನ ಹಾಗೂ ಸಮಾಜ ಸೇವೆ ಎನ್ನುವ ಸಂಬಂಧ ಬೆಳೆಯುತ್ತೆ. ವೃತ್ತಿ ಮೌಲ್ಯಾಧಾರಿತ ಶಿಕ್ಷಣದಲ್ಲಿ ಶಿಕ್ಷಕರು ಮತ್ತು ಸಂಸ್ಥೆಗಳ ಪಾತ್ರ. ಶಿಕ್ಷಕರು ವಿದ್ಯಾರ್ಥಿಗಳನ್ನು ಕೌಶಲ್ಯಾಧಾರಿತ ಕಲಿಕೆ ಕಡೆಗೆ ಪ್ರೇರೇಪಿಸಬೇಕು. ತರಗತಿಗಳಲ್ಲಿ ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ಪ್ರಯೋಗಗಳು ನಡೆಯುವಂತೆ ಮಾಡಬೇಕು. ಕೈಗಾರಿಕೆಗಳೊಂದಿಗೆ ಜಂಟಿ ತರಬೇತಿ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಇನೋವೇಷನ್ ಲ್ಯಾಬ್ಸ್ಗಳನ್ನು ಪ್ರಾರಂಭಿಸಬೇಕು. ವಿದ್ಯಾಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ನವೀನ ಕಲ್ಪನೆಗಳನ್ನು ರೂಪಿಸಲು ತಾಂತ್ರಿಕ ಸಂಪನ್ಮೂಲಗಳನ್ನು ಒದಗಿಸಬೇಕು. ವೃತ್ತಿ ಮೌಲ್ಯಾಧಾರಿತ ಶಿಕ್ಷಣದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ದೃಷ್ಟಿಕೋನ. ಭಾರತ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ನೀತಿ 2020 NEP 2020 ತಾಂತ್ರಿಕ ಶಿಕ್ಷಣದಲ್ಲಿ ವೃತ್ತಿ ಮತ್ತು ಕೌಶಲ್ಯಾಭಿವೃದ್ಧಿಗೆ ವಿಶೇಷ ಒತ್ತನ್ನು ನೀಡಿದೆ. ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಕೌಶಲ್ಯ ತರಬೇತಿ ನೀಡುವ ಉದ್ದೇಶದಿಂದ ಸ್ಕಿಲ್ ಇಂಡಿಯಾ ಮಿಷನ್, ಡಿಜಿಟಲ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತ್ ಯೋಜನೆಗಳನ್ನು ರೂಪಿಸಿದೆ. ಇವುಗಳ ಮೂಲಕ ಭಾರತವನ್ನು ನಾಲೆಡ್ಜ್ ಟು ಸ್ಕಿಲ್ ಪವರ್ ಆಗಿ ರೂಪಿಸುವ ಗುರಿ ಇಂದಿನ ಪೀಳಿಗೆಯ ಮುಂದೆ ನಿಂತಿದೆ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ನೋಡಿದ್ದು ತಂತ್ರಜ್ಞಾನ ಯುಗದಲ್ಲಿ ಕೌಶಲ್ಯದ ಅಗತ್ಯ, ವೃತ್ತಿ ಮೌಲ್ಯಾಧಾರಿತ ತಾಂತ್ರಿಕ ಶಿಕ್ಷಣದ ಅರ್ಥ, ತಾಂತ್ರಿಕ ಡಿಜಿಟಲ್ ಮೌಲ್ಯ, ಉದ್ಯಮಿತ್ವ, ಕೌಶಲ್ಯಗಳ ಮಹತ್ವ, ಸವಾಲುಗಳು ಮತ್ತು ಪರಿಹಾರ ಮಾರ್ಗಗಳು, ವಿದ್ಯಾರ್ಥಿ, ಶಿಕ್ಷಕರು, ಸಮಾಜ ಎಲ್ಲರ ಪಾತ್ರ. ಇದರಿಂದ ಒಂದು ದೊಡ್ಡ ಸಂದೇಶ ಸ್ಪಷ್ಟವಾಗುತ್ತೆ. ಡಿಗ್ರಿ ಕ್ಯಾನ್ ಡೆಕೋರೇಟ್ ಯುವರ್ ವಾಲ್, ಬಟ್ ಸ್ಕಿಲ್ಸ್ ಕ್ಯಾನ್ ಸೆಕ್ಯೂರ್ ಯುವರ್ ಲೈಫ್
ಅಂದರೆ ಪ್ರಮಾಣ ಪತ್ರ ಗೋಡೆಯನ್ನು ಅಲಂಕರಿಸಬಹುದು, ಆದರೆ ಕೌಶಲ್ಯ ಬದುಕನ್ನು ಅಲಂಕರಿಸುತ್ತದೆ. ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯುವಲ್ಲಿ ವೃತ್ತಿ ಮೌಲ್ಯಾಧಾರಿತ ತಾಂತ್ರಿಕ ಶಿಕ್ಷಣ ವಹಿಸುವ ಪಾತ್ರ ಇಂದಿಗೂ ಮಹತ್ವದ್ದೇ. ನಾಳೆ ಅದರ ಮಹತ್ವ ಇನ್ನೂ ಹೆಚ್ಚಾಗಲಿದೆ. ವೃತ್ತಿ ಮೌಲ್ಯಾಧಾರಿತ ತಾಂತ್ರಿಕ ಶಿಕ್ಷಣ ಇಂದಿನ ಕಾಲದ ಅವಶ್ಯಕತೆ ಮಾತ್ರವಲ್ಲ, ನಾಳೆಯ ಭಾರತದ ಭವಿಷ್ಯವನ್ನು ರೂಪಿಸುವ ಮಹತ್ವದ ಸಾಧನವಾಗಿದೆ. ತಾಂತ್ರಿಕ ನೈಪುಣ್ಯತೆ ನಮ್ಮ ಕೈಗಳನ್ನು ಶಕ್ತಿಮಂತಗೊಳಿಸುತ್ತದೆ. ಮೌಲ್ಯಾಧಾರಿತ ಶಿಕ್ಷಣ ನಮ್ಮ ಹೃದಯವನ್ನು ಶುದ್ಧಗೊಳಿಸುತ್ತದೆ. ಈ ಎರಡರ ಸಂಗಮವೇ ಸಮಗ್ರ ಮಾನವೀಯ ತಾಂತ್ರಿಕ ಶಿಕ್ಷಣ. ನಾವು ಎಲ್ಲರೂ ಒಂದೇ ಗುರಿ ಇಟ್ಟುಕೊಂಡಿರೋಣ. ನಮ್ಮ ಕಾಲೇಜು, ನಮ್ಮ ವಿಭಾಗ, ನಮ್ಮ ತರಗತಿಗಳಿಂದ ಹೊರಬರುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೌಶಲ್ಯಯುತ, ಮೌಲ್ಯ ಸಂಪನ್ನ, ಜವಾಬ್ದಾರಿಯುತ, ತಾಂತ್ರಿಕವಾಗಿ ದಕ್ಷ ನಾಗರಿಕನಾಗಿರಲಿ. ಇಂತಹ ಯುವ ಶಕ್ತಿಯನ್ನು ನಾವು ನಿರ್ಮಿಸಿದಾಗ ನಮ್ಮ ದೇಶ ಕೇವಲ ಡಿಜಿಟಲ್ ಇಂಡಿಯಾ ಮಾತ್ರವಲ್ಲ, ಎಥಿಕಲ್ ಇಂಡಿಯಾ, ಸ್ಕಿಲ್ಡ್ ಇಂಡಿಯಾ, ಇನೋವೇಟಿವ್ ಇಂಡಿಯಾ ಆಗಿ ವಿಶ್ವದ ಮುಂದೆ ಉದಾಹರಣೆಯಾಗುತ್ತದೆ. ಈ ಅವಕಾಶ ಒದಗಿಸಿಕೊಟ್ಟ ಆಕಾಶವಾಣಿ ಭದ್ರಾವತಿ ಹಾಗೂ PS ಟ್ರಸ್ಟ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಶಿಕ್ಷಣದಲ್ಲಿ ನೈಪುಣ್ಯತೆ ಮತ್ತು ಕೌಶಲ್ಯಗಳನ್ನು ಪಡೆಯುವಲ್ಲಿ ವೃತ್ತಿ ಮೌಲ್ಯಾಧಾರಿತ ಶಿಕ್ಷಣದ ಪಾತ್ರ, ಈ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ ಪ್ಯಾಸಿಟಿಮ್ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ಡಾ LS ಚೇತನ್ ಅವರು. ಶಿವಮೊಗ್ಗದ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ CSE, ISE, ECE, ME, ಸಿವಿಲ್, EEE, AI ಅಂಡ್ ML, CSDS, CSD ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ PES ಸಂಸ್ಥೆ ಸೇರಲು 8296317763ಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ PES ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಸಹಕಾರ ಲಿಡಿಯಾ. ಪ್ರಾಯೋಜಕರು PES ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.